ನಮ್ಮ ನಾವೇ ಕಂಡುಕೊಂಡಂತಹ ತಂತ್ರಜ್ಞಾನ ಇವತ್ತು ಸೆಕೆಂಡ್ಗೆ ಅಪ್ಡೇಟೆಡ್ ಆಗ್ತಾ ಇದೆ. ಸೆಕೆಂಡ್ಗೆ. ಆದರೆ ನಮ್ಮ ಮನಸ್ಸು ಮಾತ್ರ ಔಟ್ಡೇಟೆಡ್ ಆಗ್ತಾ ಇದೆ. ಅದು ಔಟ್ಡೇಟೆಡ್ ಆಗೋದ್ರಿಂದ ಏನಾಗುತ್ತೆ ಅಂದರೆ, ಈ ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ವಾಮಾಚಾರ, ಮಾಟ, ಮಂತ್ರ ಇವೆಲ್ಲವಕ್ಕೂ ಕೂಡ ಬಲಿ ಆಗ್ತಾ ಇದೆ ಮಾನಸಿಕವಾಗಿ. ಇದನ್ನು ಮನಗಂಡಂತಹ ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಕಿರಣ್ ಕುಮಾರ್ ಇವರೆಲ್ಲರೂ ಸೇರಿ ಈ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತನ್ನು ಕಟ್ಟಿ 5 ವರ್ಷ ಆಗಿದೆ. 5 ವರ್ಷದಿಂದ ನಿರಂತರವಾಗಿ ದಾನಿಗಳ ಸಹಾಯದಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಸರ್ಕಾರನೂ ಒಂದು ಸ್ವಲ್ಪ ಒಂದು 20% ಅನುದಾನ ಕೊಡ್ತಾ ಇದೆ. ಈ ವರ್ಷ ಯಾದಗಿರಿಯಲ್ಲೇ ನಾವು ಯಾಕೆ ತೆಗೆದುಕೊಂಡಿದ್ವಿ ಅಂದರೆ, ಕಂಪ್ಲೀಟಾಗಿ ಸೋಷಿಯಲ್ ಮೀಡಿಯಾ ಹೆಚ್ಚಾದಂತೆ ಸೋಷಿಯಲ್ ಮೀಡಿಯಾದಲ್ಲೇ ಅತಿ ಹೆಚ್ಚು ವಾಮಾಚಾರ, ಮಾಟ, ಮಂತ್ರ, ಮುತ್ಯಗಳು ಕೇರಿಗೆ ಬೀದಿಗೆ ಉಟ್ಕೊಳ್ತಾ ಇದ್ದಾರೆ. ಯಾವ ಯುವ ಮನಸ್ಸುಗಳು ಸಮಾಜವನ್ನ ದುಡಿಬೇಕಾಗಿತ್ತೋ, ಸಮಾಜದ ಕಣ್ಣನ್ನು ತಿರ್ಸ್ಬೇಕಾಗಿತ್ತೋ, ಅದೇ ಯುವ ಮನಸ್ಸುಗಳು ಇವತ್ತು ಒಂದು ರೀತಿಯ ವಿಕೃತ ಮನಸ್ಸುಗಳ ರೀತಿಯಲ್ಲಿ, ಮುತ್ಯಗಳ ರೀತಿಯಲ್ಲಿ, ಅದು ಯಾದಗಿರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಕಾಣಿಸ್ತಾ ಇದೆ. ಅದರ ಸತ್ಯಾಸತ್ಯತೆಯನ್ನ ಜನರ ಮನಸ್ಸಿಗೆ ತರಬೇಕು. ವೈಜ್ಞಾನಿಕತೆ ಹೇಗೆ ಅನ್ನೋದು ತಿಳ್ಕೊಳ್ಬೇಕು. ಮೌಢ್ಯತೆ ಅಳಿಬೇಕು, ವಿಜ್ಞಾನ ಬೆಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು 28, 29, 30ನೇ ತಾರೀಕು ರಾಜ್ಯ ಮಟ್ಟದ ವೈಜ್ಞಾನಿಕ ಸಮ್ಮೇಳನವನ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಭಾರತ ಸರ್ಕಾರದ, ನಾವೀಗ ಬಿಡುಗಡೆ ಮಾಡ್ತೇವೆ, ಭಾರತ ಸರ್ಕಾರದ ಇವೆಲ್ಲ ವಿಜ್ಞಾನ ಕೇಂದ್ರಗಳು 102 ಮಂದಿ ವಿಜ್ಞಾನಿಗಳು, ಇಡೀ ಯಾದಗಿರಿ ಜಿಲ್ಲೆಗೆ ಪ್ರಪ್ರಥಮವಾಗಿ 102 ಜನ ವಿಜ್ಞಾನಿಗಳು, 8 ಭಾರತ ಸರ್ಕಾರದ ವಿಜ್ಞಾನ ಕೇಂದ್ರಗಳು ನಮ್ಮ ಯಾದಗಿರಿ ಜಿಲ್ಲೆಗೆ ಲಗ್ಗೆ ಇಡ್ತಾ ಇದೆ, ಅಂದ್ರೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಒಂದು ಸಮಿತಿಯನ್ನು ನಾವು ಕರ್ಕೊಂಬರ್ಬೇಕು, ಇಸ್ರೋ ಕರ್ಕೊಂಬರ್ಬೇಕು ಅಂದ್ರೆ 5-6 ಲಕ್ಷ ಬೇಕಾಗತ್ತೆ. ಯಾವುದೇ ಖರ್ಚಿಲ್ದಲೆ ಕೇವಲ ಟಿಯನ್ನು ಕೊಟ್ಕೊಂಡು ಒಂದು 20 ಬಸ್ಸುಗಳ ಸಮೇತ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ನನ್ನ ಮನವಿ ಮಾಧ್ಯಮ ಮಿತ್ರಗಳಲ್ಲಿ, ಇದು ಇವತ್ತು ನಾವೆಲ್ಲ ಔಟ್ಡೇಟೆಡ್ ಆಗಿದ್ದೀವಿ. ಇವತ್ತು ಅಪ್ಡೇಟೆಡ್ ಆಗ್ಬೇಕಾಗಿರೋ ಮನಸ್ಸುಗಳು ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳನ್ನ ಐಕಾನ್ ಮಾಡಿಕೊಂಡು, ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ಇದನ್ನ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಜಿಲ್ಲಾ ಕ್ರೀಡಾಂಗಣದಲ್ಲಿ 3 ದಿನಗಳ ಕಾಲ ನಡೆಯುತ್ತೆ. ಇಷ್ಟು ವಿಜ್ಞಾನ ಸಂಸ್ಥೆಗಳು ಬರ್ತಾ ಇದೆ. ಒಂದು. ಎರಡನೇದಾಗಿ, ವೈಜ್ಞಾನಿಕ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಯಾರನ್ನು ಮಾಡಬೇಕು ನಾವು, ಇದು ಒಕ್ಕಲಿನಿಂದ ತೀರ್ಮಾನ ಆಗ್ಬೇಕು ಅಂತ ಯಾದಗಿರಿ ಎಲ್ಲ ಜಿಲ್ಲಾ ಸಂಘಟನೆಗಳನ್ನ ಪ್ರಮುಖರನ್ನ ಗುರುತಿಸಿಕೊಂಡು ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಆದಂತಹ ಯಾದಗಿರಿ ಜಿಲ್ಲೆಯ ಶಹಾಪುರದ ವೈಜ್ಞಾನಿಕ ಪ್ರಕೃತಿಯ ನುಡಿ ಮತ್ತು ನಡೆಯಲ್ಲಿ ಇರುವಂತಹ ಒಂದು ವಿಚಾರವಂತ ವಿಶ್ವದ ಸತ್ಯಂಪೇಟೆಯವರನ್ನ ಒಕ್ಕಲಿನಿಂದ ಸಮ್ಮೇಳನಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಅವರು ಈ ಸಮ್ಮೇಳನಾಧ್ಯಕ್ಷರಾಗಿ ಒಪ್ಕೊಂಡಿದ್ದಾರೆ. ಇನ್ನು 28ನೇ ತಾರೀಕು, ಅದಕ್ಕೆ ಟೈಮ್ ಸಾಕಷ್ಟು ಆಗಲ್ಲ ಅಂತ ಹೇಳಿ 2:30ಕ್ಕೆ ಮೆರವಣಿಗೆ ಇದೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪ ದರ್ಶನಾಪುರ್, ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳನ್ನ ನಾವು ಈಗಾಗಲೇ ಭೇಟಿ ಮಾಡಿದ್ದೀವಿ. ಭೀಮಣ್ಣ ಮೇಟಿ, ಹನುಮೇಗೌಡರು, ಗುಂಡಣ್ಣವರು, ಸ್ವಾಮೀಜಿಯವರು, ಇನ್ಕ್ಲೂಡಿಂಗ್ CM ಮುಖ್ಯಮಂತ್ರಿಗಳನ್ನು ಕೂಡ ಎಲ್ಲ ಸಚಿವರುಗಳನ್ನ ಮುಖತಃ ಭೇಟಿ ಮಾಡಿ ಲೆಟ್ರ್ ಕೊಟ್ಟು ಅವರೆಲ್ಲರ ಒಪ್ಪಿಗೆಯನ್ನು ತೆಗೆದುಕೊಂಡು ಅವ್ರ ಹೆಸರು ಕೂಡ ಆಯಾ ಸಮಯಕ್ಕೆ ತಕ್ಕಂತೆ ನಾವು ಆಗ್ತಾ ಇದೀವಿ. ಇನ್ವಿಟೇಷನ್ ಇನ್ನೊಂದು 2 ದಿವಸದಲ್ಲಿ ನಿಮ್ಮಲ್ಲಿ ಬರಲಿದೆ. 28ನೇ ತಾರೀಕು ಮೆರವಣಿಗೆ ಆಗುತ್ತೆ. 29ನೇ ತಾರೀಕು ಕುವೆಂಪುರವರ ದಿನಾಚರಣೆ, ವೈಚಾರಿಕ ದಿನಾಚರಣೆ. ಅದರ ಪ್ರಯುಕ್ತ ಪ್ರತಿ ವರ್ಷ ನಾವು 29ನೇ ತಾರೀಕು ಈಗ ಯಾದಗಿರಿಯಲ್ಲಿ ವೈಜ್ಞಾನಿಕ ಸಮ್ಮೇಳನ ಇರೋದು. ಉದ್ಘಾಟನಾ ಸಮಾರಂಭ ಇದೆ. ಉದ್ಘಾಟನಾ ಸಮಾರಂಭದಲ್ಲಿ ಜೀವಮಾನ ಶ್ರೇಷ್ಠ ಸಾಧನ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಯಾರಿಗೆ? 25 ಲಕ್ಷ ಪುಸ್ತಕಗಳನ್ನ ಒಂದ್ ಕಡೆ ಶೇಖರಣೆ ಮಾಡಿದ್ದಾರೆ ಒಬ್ಬ ವ್ಯಕ್ತಿ, ಅಂಕೇಗೌಡ ಅಂತ. ಹಾಗೆ 2 ಕೈಗಳು, ಅಂಗಾಂಗಗಳು ಇಲ್ದಲೆ ಸಾಹಸದಲ್ಲಿ ಮೆರೆದಿದ್ದಾರೆ ರಾಜಣ್ಣ ಅಂತ ಹೇಳಿ ಪದ್ಮಶ್ರೀ ಪುರಸ್ಕೃತರು. ಹಾಗೆ ಇದೇ ರೀತಿ ಇರ್ತಕ್ಕಂಥ 8 ಜನರಿಗೆ ಜೀವಮಾನ ಶ್ರೇಷ್ಠ ಪ್ರಶಸ್ತಿಯನ್ನ ಹೂವಕ್ಕ ಅಂತ ಹೇಳಿದ್ರು. 95 ವರ್ಷದ ವಯೋವೃದ್ಧೆ, ಚಿಕ್ಕಮಗಳೂರು, ಈಗಲೂ ನಾಟಿ ಔಷಧಿ ಕೊಟ್ಟು ಪ್ರಸಿದ್ಧಿ ಆಗಿದ್ದಾರೆ, ಯಾವುದೇ ದುಡ್ಡು ತೆಗೆದುಕೊಳ್ಳೋದಲ್ಲಿ. ಅಂತ ಎಲೆಮರೆ ಕಾಯಿಯಾಗಿರ್ತಕ್ಕಂಥ 8 ಜನರಿಗೆ ನಾವು
ಜೀವಮಾನ ಶ್ರೇಷ್ಠ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ. ಉದ್ಘಾಟನೆ ಸಮಾರಂಭ ಆಗುತ್ತೆ. ಹುಲಿಕಲ್ ನಟರಾಜರವರ 8 ಪುಸ್ತಕಗಳು ಸಂಪುಟಗಳಲ್ಲಿ ಬಿಡುಗಡೆಯಾಗ್ತವೆ. 8 ಪುಸ್ತಕಗಳು, 496 ಪೇಜ್ ಒಂದೊಂದು ಪುಸ್ತಕ. ಅದರಲ್ಲೇನು ಅರಿವೇ ಗುರು, ಪ್ರಶ್ನಿಸದೆ ನಂಬದಿರಿ, ಕಂಡದ್ದೆಲ್ಲ ನಿಜವಲ್ಲ, ಸತ್ಯ ಮಿಥ್ಯ, ಈ ತರದ 6 ಪುಸ್ತಕ, ಜೀವನದ ಸಾಧನೆ ಹಾದಿಯಲ್ಲಿ, ನಿಮ್ಮ ಜ್ಞಾನಕ್ಕೆ ನೀವೇ ಗುರು ಅಂತಕ್ಕಂಥ ಪುಸ್ತಕಗಳು ಬಿಡುಗಡೆ ಆಗತ್ತೆ. ಕ್ಯಾಲೆಂಡರ್ ಬಿಡುಗಡೆ ಆಗತ್ತೆ ಈ ವರ್ಷದ್ದು, ದಿನಚರಿ ಬಿಡುಗಡೆ ಆಗತ್ತೆ ಈ ವರ್ಷದ್ದು, ಸಮ್ಮೇಳನಾಧ್ಯಕ್ಷರ ನುಡಿ ಬಿಡುಗಡೆ ಆಗತ್ತೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಯಾದಗಿರಿ ಜಿಲ್ಲೆಯನ್ನ ನಾವು ಪ್ರಮುಖವಾಗಿ ಇಟ್ಕೊಂಡಾಗ ವಿಜ್ಞಾನ ಗಿರಿ ಅಂತಕ್ಕಂಥ ಒಂದು ಸ್ಮರಣ ಸಂಚಿಕೆ ಬಿಡುಗಡೆ ಆಗ್ತಾ ಇದೆ. ಎಲ್ಲ ಸ್ವಾಮೀಜಿಗಳ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಸಚಿವರ ಮತ್ತು ಲೇಖನಗಳೊಂದಿಗೆ ಅದು ವಿಜ್ಞಾನ ಗಿರಿ ಅಂತ ಹೇಳಿ ಒಂದು ವೈಜ್ಞಾನಿಕ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸ್ಮರಣ ಸಂಚಿಕೆ ಬಿಡುಗಡೆ ಆಗುತ್ತೆ. ಅದು ಉದ್ಘಾಟನೆ ಆಗುತ್ತೆ. ಮಧ್ಯಾಹ್ನ ಮೇಲೆ ನಮಗೆ ಇವತ್ತು ನಮ್ಮೆಲ್ಲರೂ ಕೂಡ ನಾವೆಲ್ಲಿ ರೋಗಗಳು ಆಗ್ತಾ ಇದೀವಿ, ಅದಕ್ಕೋಸ್ಕರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ AI ಮಾಯವು ಅಂತಕ್ಕಂಥ ಒಂದು ಗೋಷ್ಠಿ, ಏನು ಮಾಡಿ ಏನು ಬಂತಣ್ಣೋ ರೈತಣ್ಣ ಎರಡು ರೈತರ ಪರವಾಗಿ ಗೋಷ್ಠಿ, ಮನೆಯಿಂದ ಮೌಢ್ಯತೆ, ಮನೆಯಲ್ಲಿ ಮೌಢ್ಯತೆ ಅಂತಕ್ಕಂಥ ಮತ್ತೊಂದು ಗೋಷ್ಠಿ. ಈ ತರದ 4 ಗೋಷ್ಠಿಗಳು ಅವತ್ತು ಮಧ್ಯಾಹ್ನ ನಡೀತವೆ. ಸಂಜೆ 4 ಗಂಟೆಗೆ ಸಮ್ಮೇಳನಾಧ್ಯಕ್ಷರಿಗೆ ನೇರ ಅಪಾಹಪಿ ಇರುತ್ತೆ, ಸಂವಾದ ಇರುತ್ತೆ. ಸಮ್ಮೇಳನಾಧ್ಯಕ್ಷರಿಗೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂತ ಒಂದು 20 ಜನ ಸಂಪನ್ಮೂಲ ವ್ಯಕ್ತಿಗಳು ಅವರೊಂದಿಗೆ ಟಕಪರ್ ಮಾಡ್ತಾರೆ. ಸಬ್ಜೆಕ್ಟ್ ವಿಜ್ಞಾನ ಮತ್ತು ವೈಚಾರಿಕತೆ ಮತ್ತು ಸಾಹಿತ್ಯ ಮತ್ತು ಬದುಕಿನ ನಡುವೆ ಅವರೊಂದಿಗೆ ಸಂವಾದ ನಡೆಯುತ್ತೆ. ಅದಾದ್ಮೇಲೆ ಸಂಜೆ ಬುದ್ಧ ನಾಟಕ ಇದೆ. ಅದ ನಂತರ ಪವಾಡ ಬಯಲು. ಪವಾಡ ಬಯಲು ಏನಂದ್ರೆ ಈ ಯಾದಗಿರಿಯಲ್ಲಿ ಅಂತಕ್ಕಂಥ ಬಾನಮತಿ ಅಂದ್ರೆ ಏನು, ವಾಮಾಚಾರ ಅಂದ್ರೆ ಏನು, ಮಾಟ ಮಂತ್ರ ಅಂದ್ರೆ ಏನು, ನಿಜವಾಗ್ಲೂ ವಾಮಾಚಾರ ನಡೆಯುತ್ತಾ, ಬಾನಮತಿ ನಡೆಯುತ್ತಾ, ಮನೆ ಮೇಲೆ ಕಲ್ಲು ಬೀಳ್ತಾವ, ದೇಹದ ಮೇಲೆ ಕೇರ್ ಬೀಳ್ತಾವ, ದೇವ್ರ ಮೈ ಮೇಲೆ ಬರುತ್ತಾ, ದೆವ್ವ ಮೈ ಮೇಲೆ ಬರುತ್ತಾ, ಎಲ್ಲ ಮುತ್ತೆಗಳಾಗ್ಲಿಕ್ಕೆ ಸಾಧ್ಯ ಆಗತ್ತಾ? ಹಿಂಗಂದ್ರೆ ಏನೂ ಶಸ್ತ್ರಚಿಕಿತ್ಸೆ ಇಲ್ದಲೆ ಕೈ ಮುಟ್ಟಿರೆ ಮಕ್ಕಳಾಗ್ತಾವ? ಈ ರೀತಿ ಎಲ್ಲವೂ ಕೂಡ ಇದೆ. ನೋಟ್ಗಳನ್ನ ಉದುರಿಸ್ಲಿಕ್ಕೆ ಸಾಧ್ಯ ಆಗತ್ತಾ? ಇಂಥ ಎಲ್ಲವನ್ನು ಪ್ರಾಕ್ಟಿಕಲ್ ಆಗಿ ವೇದಿಕೆಯಲ್ಲಿ ನಾವು ಮಾಡಿ ತೋರಿಸ್ತಾ ಇದ್ದ. ರಾತ್ರಿ 10-12 ಗಂಟೆವರೆಗೂ ನಡೆಯುತ್ತೆ. ಮಾರನೇ ಬೆಳಿಗ್ಗೆ ನಮ್ಮೊಂದು ಕಾನ್ಸೆಪ್ಟ್ ಇದೆ, ಮಾನವ ಜನ್ಮ ದೊಡ್ಡದ್ದು ಅಂತ. 100 ಮತದ ಹೊಟ್ಟ ತೂರಿ, ಕುವೆಂಪುರವರ ಆಶಯದಂತೆ ಎಲ್ಲ ಧರ್ಮದವರ, ಎಲ್ಲ ಜನಾಂಗದ ಒಂದಿಷ್ಟು ಧರ್ಮ ಪ್ರವರ್ತಕರನ್ನ ವೇದಿಕೆಯಲ್ಲಿ ಕೂರಿಸಿ, ಅಲ್ಲಿ ಒಂದಿಷ್ಟು ಮೂಲ ನಂಬಿಕೆಗಳಿರ್ಲಿ, ಮೂಢನಂಬಿಕೆಗಳು ಬೇಡ ಅಂತ. ಎಲ್ಲ ಧರ್ಮದಲ್ಲಿ, ಒಂದೇ ಧರ್ಮ ಅಂತಲ್ಲ, ಮೂಲ ನಂಬಿಕೆಗಳಿರ್ಲಿ, ಮೂಢನಂಬಿಕೆಗಳು ಬೇಡ ಅಂತ ಹೇಳಿ ಅದರ ಜೊತೆಗೆ RK ಹುಡುಗಿಯವರು ಮಾತಾಡ್ತಾರೆ, HK ವಿವೇಕಾನಂದ ಮಾತಾಡ್ತಾರೆ, ರವೀಂದ್ರನಾಥ್ ಅವರು ರವೀಂದ್ರನಾಥ್ ನಾಯಕ್ ಅವರು ಮಾತಾಡ್ತಾರೆ. ಈ ತರದ ಸಂಪನ್ಮೂಲ ವ್ಯಕ್ತಿಗಳು ಅದ್ರ ಜೊತೆಗೆ ಪ್ರತಿಕ್ರಿಯೆ ಕೊಡ್ತಾರೆ. ಆಮೇಲೆ ಮೌಲಿಗಳು, ಮುತ್ಯಗಳು, ಸ್ವಾಮೀಜಿಗಳು ಇವರೆಲ್ಲರೂ ಕೂಡ ಮಾಡ್ತಾರೆ. ಮೊದಲನೇ ದಿವಸ ಇಡೀ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ನಿಜಗುಣಾನಂದ ಸ್ವಾಮೀಜಿಯವರು ವಹಿಸ್ತಾ ಇದ್ದಾರೆ. 2ನೇ ದಿವಸ ಇಡೀ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು, ಉರಿಲಿಂಗಿ ಪದ್ದಿ ಅವರು ಕೂಡ ವಹಿಸ್ತಾ ಇದ್ದಾರೆ. ಇನ್ನು ಅಲ್ಲಿ ಚರ್ಚೆ ಆದ್ಮೇಲೆ ಮಕ್ಕಳೊಂದಿಗೆ ಒಂದಿಷ್ಟು ಸಂವಾದ ಇದೆ. ನೇರ ಅದೇ ರೀತಿ ಪ್ರದರ್ಶನ ಕೂಡ ನಡೀತಾ ಇರುತ್ತೆ. ಅದರ ಜೊತೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಇದೆ. ಮಧ್ಯಾಹ್ನ ಒಂದು ಇಡೀ ಜಿಲ್ಲೆ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿ HN ಪ್ರಶಸ್ತಿ ಕೊಡ್ತಾ ಇದೀವಿ 36 ಜನರಿಗೆ. HN ಅಂದ್ರೆ ಡಾಕ್ಟರ್ H ನರಸಿಂಹಯ್ಯ ಪ್ರಶಸ್ತಿ ಅಂತ ಹೇಳಿ, ವೈಜ್ಞಾನಿಕತೆ ವೈಚಾರಿಕತೆಯಲ್ಲಿ ಜೀವನ ಪರ್ಯಂತ ಸಾಧನೆ ಮಾಡಿ ಸರಳವಾಗಿ ಜೀವನವನ್ನು ತೆಗೆದಂತಹ ವ್ಯಕ್ತಿ, ಪ್ರಶ್ನೆ ಮಾಡದೆ ಏನನ್ನ ನಂಬದಿರಿ ಅಂತಕ್ಕಂಥ ಹೇಳಿದಂಥ HN ಪ್ರಶಸ್ತಿಯನ್ನ 36 ಜನರಿಗೆ ನಾವು ಪ್ರದಾನ ಮಾಡ್ತಾ ಇದ್ದೀವಿ. ಅದೇ ವೇದಿಕೆಯಲ್ಲಿ 36 ಜನ ಚೈತನ್ಯ ಪ್ರಶಸ್ತಿ ಕೊಡ್ತಾ ಇದ್ದೀವಿ, ಜಿಲ್ಲಾ ಮಟ್ಟದ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿ. ಮಧ್ಯಾಹ್ನ ಸಮಾರೋಪ ಸಮಾರಂಭ ಇದೆ. ಡಾಕ್ಟರ್ C ಸೋಮಶೇಖರ್ ಅಂತ ಹೇಳಿ ವೈಚಾರಿಕತೆ ವೈಜ್ಞಾನಿಕತೆಯ ವಚನ ಸಾಹಿತ್ಯದ ಚಳುವಳಿಯ ನೇತಾರರು, ಅವರು ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ನುಡಿತಾ ಇದ್ದಾರೆ. ಅದರ ಜೊತೆಗೆ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯದ ಕುಲಸಚಿವರು, ಕುಲಪತಿಗಳು ಇವರೆಲ್ಲರೂ ಕೂಡ ಆಗಮಿಸಿ ಆ ಕಾರ್ಯಕ್ರಮದಲ್ಲಿ ಸಮಾರೋಪ ಸಮಾರಂಭದಲ್ಲಿ ಕುಳಿತುಕೊಂಡು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಅನೇಕ ಮಂತ್ರಿಗಳು, ಸತೀಶ್ ಜಾರಕಿಹೊಳಿ ಅವರು ಬರ್ತಾ ಇದ್ದಾರೆ, ಪ್ರಿಯಾಂಕಾ ಖರ್ಗೆ ಬರ್ತಾ ಇದ್ದಾರೆ, ಅಜಯ್ ಸಿಂಗ್, ಈಗ ತಾನೇ ಮಾತಾಡಿದ ಅಜಯ್ ಸಿಂಗ್ ಬರ್ತಾ ಇದ್ದಾರೆ, ಶರಣ ಪ್ರಕಾಶ್ ಪಾಟೀಲ್ ಬರ್ತಾ ಇದ್ದಾರೆ, ಈಶ್ವರ ಖಂಡ್ರೆ ಅವರು ಬರ್ತಾ ಇದ್ದಾರೆ, ಸಂತೋಷ್ ಲಾಡ್ ಬರ್ತಾ ಇದ್ದಾರೆ,
ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಸ್ವಲ್ಪ ನಾವು ಟ್ರೈ ಮಾಡ್ತಾ ಇದೀವಿ. ಇಲ್ಲಿನ ಎಲ್ಲ ಶಾಸಕರು ಕೂಡ ಅವ್ರ ಜೊತೆಗೆ ಇರ್ತಾರೆ. ಉಮಾಶ್ರೀ ಅವ್ರು ಬರ್ತಾ ಇದ್ದಾರೆ. ಅವರು ಹೋದ ವರ್ಷ ಆಗಿದ್ರು, ಈ ವರ್ಷ ಅವರು ಧ್ವಜ ಹಸ್ತಾಂತರ ಮಾಡ್ಬೇಕಾಗತ್ತೆ. ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಇವರೆಲ್ಲರೂ ಬರ್ತಾ ಇದ್ದಾರೆ ಅನ್ನೋದ್ರ ಜೊತೆಗೆ ಸಾಹಿತಿಗಳು, ವಿಚಾರವಂತರು, ಬುದ್ಧಿಜೀವಿಗಳು, ಇಡೀ ರಾಜ್ಯದಿಂದ 2,500 ಜನ ಸಂಪನ್ಮೂಲ ವ್ಯಕ್ತಿಗಳು ಈ ಜಿಲ್ಲೆಗೆ ಆಕ್ರಮಿಸ್ತಾ ಇದ್ದಾರೆ. ಇಡೀ ಹೋಟೆಲ್ಗಳನ್ನ ಎಲ್ಲ ಕೂಡ ನಾವು ವ್ಯವಸ್ಥೆ ಮಾಡ್ಕೊಂಡಿದೀವಿ. ನಮ್ಮ ಕೈಲಾದಷ್ಟು ವ್ಯವಸ್ಥೆಯನ್ನ ಮಾಡಿದೀವಿ. ಇಡೀ ಕಾರ್ಯಕ್ರಮದ ಊಟದ ವ್ಯವಸ್ಥೆಯನ್ನ ಮಾನ್ಯ ಮಾನವ ಬಂಧುತ್ವ ವೇದಿಕೆಯ ಪ್ರಜ್ಞಾವಂತ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಸಾಹೇಬ್ರವರು, ರವಿ ಪಾಟೀಲ್ ಮುಖಾಂತರ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷನೂ ಕೂಡ ಅವರು ಮುಂದುವರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಣ ಶಾಲೆಯ ವಿದ್ಯಾರ್ಥಿಗಳು, ಸಮೂಹ ಇದನ್ನು ನೋಡ್ಬೇಕಾಗಿದೆ. ನೋಡಿದ ಮೇಲೆ ನಿಜವಾಗ್ಲೂ ಗೊತ್ತಾಗುತ್ತೆ ನಾವು ಕಳ್ಕೊಂಡಿದೀವಿ ಅಂತ. ನನ್ನ ಕಾನ್ಸೆಪ್ಟ್ ಇರೋದು ವಿಜ್ಞಾನ ಜಾತ್ರೆಗೆ ಹೋಗೋಣ ಬನ್ನಿ, ವಿಜ್ಞಾನ ಸಂತೆಗೆ ಹೋಗೋಣ ಬನ್ನಿ. ವಿಜ್ಞಾನ ಸಂತೆಯಲ್ಲಿ ಏನು ನಾವು ಖರೀದಿ ಮಾಡಬೇಕು, ವಸ್ತುಗಳನ್ನೆಲ್ಲ, ಮನಸ್ಸನ್ನ, ವಿಜ್ಞಾನವನ್ನ, ವೈಜ್ಞಾನಿಕತೆಯನ್ನು ಖರೀದಿ ಮಾಡುವಂತ, ಮನಸ್ಸನ್ನ ಉಟ್ಕೊಳ್ಳುವಂತ ಒಂದು ವ್ಯವಸ್ಥೆ ಈ ಒಂದು ಕೈ ಹಿಡಿದು ಕನ್ನಡಿ ವಿಜ್ಞಾನ ಸಂತೆ ನಡೀತಾ ಇದೆ. ಮುಖ್ಯವಾಗಿ ನಿಮ್ಮೆಲ್ಲರಲ್ಲಿ ಆದರಣೀಯವಾಗಿ ಪ್ರಾರ್ಥನೆ ಮಾಡ್ಕೋತೀನಿ. ಇಲ್ಲಿ ನಡೀತಕ್ಕಂತಹ ಮೌಢ್ಯತೆಯಲ್ಲಿ ಎಷ್ಟೋ ಜೀವಿಗಳು, ಕುಟುಂಬಗಳು ಹಾಳಾಗಿವೆ. ಅದರಿಂದ ಹೊರಗಡೆಗೆ ಬರಬೇಕು ಅಂದ್ರೆ ಎಲ್ಲ ಜನ ಬಂದು ಸತ್ಯಾಸತ್ಯತೆಯನ್ನು ನೋಡ್ಬೇಕಿಲ್ಲಿ. ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದನ್ನು ನಾವು ಬದಲಾವಣೆ ಮಾಡ್ಕೊಳ್ಬೇಕು. ನಮ್ಮ ನಡೆ ವಿಜ್ಞಾನದ ಕಡೆ ಹಾಕ್ಬೇಕು, ನಮ್ಮ ಮನಸ್ಸು ವಿಜ್ಞಾನದ ಕಡೆ ಹಾಕ್ಬೇಕು. ಆ ಕಾನ್ಸೆಪ್ಟ್ ಇಟ್ಕೊಂಡು ಇಷ್ಟೆಲ್ಲ ವ್ಯವಸ್ಥೆಯನ್ನು 6 ತಿಂಗಳಿಂದ ಮಾಡ್ತಾ ಇದೀವಿ. ಇದಕ್ಕೆ ತುಂಬಾ ಸಹಕಾರ ರವಿ ಪಾಟೀಲ್ ಅವರು ಕೊಡ್ತಾರೆ, ಭೀಮಣ್ಣ ಮೇಟಿ ಕೊಡ್ತಾ ಇದ್ದಾರೆ, ಅನ್ಮೇಗೌಡರು ಕೊಡ್ತಾ ಇದ್ದಾರೆ, ಸುದರ್ಶನ್ ಕೊಡ್ತಾ ಇದ್ದಾರೆ.